আজ অফিসে কথায় কথায় একটা মেয়ে বলল বাড়িতে গিয়ে সে নাকি আজ রান্না করবে। তখন কৌতূহলবশত জিজ্ঞেস করলাম কি রান্না করবে। বলল টমেটো রসম। রসম রাইস সাউথের খুব জনপ্রিয় খাবার বলতে পারেন। আর শোনা মাত্রই মনে হলো আজ আমার রান্নাঘরে যদি রসম রাইস হয় তাহলে কেমন হয়। আর তাই আমার প্রিয় দিদিকে ফোন করা রসম বানানোর রেসিপি জানার জন্য। আপনাদের কেমন লাগলো জানাবেন কিন্তু। ಹಲೋ ಹಲೋ ದೀದಿ ಏನಮ್ಮ ದೀದಿ ರಸಂ ಹೆಂಗ್ ಮಾಡೋದು? ಯಾರಿಗೆ ನಾನು ಮಾಡ್ತೀನಿ. ಅದಕ್ಕೆ ಯಾವ ತರ ರಸಂ ಬೇಕು? ಟೊಮೆಟೊ ರಸಂ. ಟೊಮೊಟೊ ಬಾಯ್ಲ್ ಮಾಡಿ, ಫಸ್ಟ್ ವಾಶ್ ಮಾಡಿ ಹಾ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಕಿನ್ ರಿಮೂವ್ ಮಾಡಿ. ಹಾ ನೀವು ಪೇಸ್ಟ್ ಮಾಡ್ತೀನಿ ಅಂದ್ರೆ ಪೇಸ್ಟ್ ಮಾಡಿ, ಹಾ ಸ್ಕಿನ್ ರಿಮೂವ್ ಮಾಡಿ ಪೇಸ್ಟ್ ಮಾಡಿ ಸಪ್ರೇಟ್ ಅಲ್ಲಿ ಇಡಿ. ಹಾ ಬೇಕಿದ್ರೆ ಅದನ್ನ ಜ್ಯೂಸ್ ತೆಗೆದ್ಬಿಡು. ಜಾಲಿಯಿಂದ ಜ್ಯೂಸ್ ತೆಕ್ಕೋ. ತಕೊಂಡು ಹಿಂಗು ಗೊತ್ತಲ್ಲ ಹಿಂಗು ಮತ್ತೆ ಗಾರ್ಲಿಕ್ ಹಾ ಚೆನ್ನಾಗಿ ಜಜ್ಬಿಟ್ಟು, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಅಲ್ಲ, ರೆಡ್ ಚಿಲ್ಲಿ. ರೆಡ್ ಚಿಲ್ಲಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ. ಕರಿಪತ್ತ ಹಾ ಮತ್ತೆ ಗಾರ್ಲಿಕ್, ಹಾ ಸ್ವಲ್ಪ ಆಯಿಲ್, ಅರ್ಧ ಟೀ ಸ್ಪೂನ್ ಹಾಕ್ಬೇಕು ಆಯಿಲ್. ಹಾ ಜೀರೆ ಸಾಸ್ವ ಹಾ ಎರಡು ಹಾಕಿ ಹಿಂಗ ಜೀರೆ ಕೊಡ್ತೀನಿ. ಜೀರೆ ಜೊತೆ ಇನ್ನೇನ್ ಕೊಡ್ಬೇಕು? ಸರ್ಸು ಹಾ ಸ್ವಲ್ಪ ಸ್ವಲ್ಪ ಹಾಕು. ಹಾ ಆಮೇಲೆ ಹಿಂಗ್ ಹಾಕು. ಹಾ ಆಮೇಲೆ ಬೆಳ್ಳುಳ್ಳಿ ಹಾಕು. ಆಮೇಲೆ ರೆಡ್ ಚಿಲ್ಲಿ ಹಾಕು ಕಚ್ಚಾ ಹಾಕಿ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡು. ಮಾಡಾದ್ಮೇಲೆ ಈ ಜ್ಯೂಸ್ ತೆಗ್ದಿರ್ತಿದ್ಯಲ್ಲ ನೀನು ಟೊಮೊಟೊ, ಹಾ 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 ಆ ಜ್ಯೂಸ್ ಅದ್ರೊಳಗಡೆ ಹಾಕು. ಆಮೇಲೆ ಟರ್ಮರಿಕ್ ಹಾಕು, ಮತ್ತೆ ಸಾಲ್ಟ್ ಹಾಕು. ಆಮೇಲೆ ಸ್ವಲ್ಪ ಜಾಗ್ರಿ ಹಾಕು. ಓಕೆ ಅಷ್ಟೇನಾ? ಆಮೇಲೆ ಆಮೇಲೆ ಕೊತ್ತಂಬರಿ ಹಾ ಅದಾಕು. ಓಕೆ ಥ್ಯಾಂಕ್ ಯು. ವೆಲ್ಕಮ್.